ಕ್ಷೇತ್ರದಲ್ಲಿ, ಅದರಲ್ಲೂ ಬಿಜೆಪಿಯಲ್ಲಿ ದೊಡ್ಡ ದೊಡ್ಡ ನಾಯಕರುಗಳಿದ್ದಾರೆ. ಅದರಲ್ಲೂ 3 ಪ್ರಭಾವಿ ನಾಯಕರುಗಳಿದ್ದಾರೆ. ನಾನು ಅವ್ರ ಹೆಸರು ಹೇಳಕ್ ಹೋಗಲ್ಲ. ಇವರಿಗೆಲ್ಲ ರಾಜ್ಯದ ಜನ ಮತ್ತು ಅವ್ರದೇ ಕಾರ್ಯಕರ್ತರು ಬಿರುದನ್ನು ಸಹ ಕೊಟ್ಟಿದ್ದಾರೆ. ಬಿರುದು ಬಾವಲಿಗಳನ್ನ ಎಲ್ಲವನ್ನ ಕೊಟ್ಟಿದ್ದಾರೆ. ಅದೇನು ಅಂತ ಹೇಳಿದ್ರೆ, ಇವರು ಸೆಟ್ಲ್ಮೆಂಟ್ ಗಿರಾಕಿಗಳು, ಅಡ್ಜಸ್ಟ್ಮೆಂಟ್ ರಾಜಕಾರಣಿಗಳು ಅಂತ ನಿಮ್ಮ ವ್ಯವಹಾರ ವ್ಯಾಪಾರ ಫೈಲ್ಗಳಲ್ಲಿ ಬೇಕಾದ್ರೆ ಅಡ್ಜಸ್ಟ್ಮೆಂಟ್ಗಳನ್ನ ಮಾಡ್ಕೊಳ್ಳಿ, ಅದು ನಿಮಗೆ ಬಿಟ್ಟಿರೋದು. ಪಾಪರಿ ಅವರು ಕಾರ್ಯಕರ್ತರಿ, ಅವರು ಯಾವ ಅಧಿಕಾರ, ಯಾವ ಹಣ, ಯಾವ ಫೈಲ್ಗಳ ಹಿಂದೆ ಬೀಳದೆ ಪಕ್ಷ ಸಿದ್ಧಾಂತ ಅಂತ ನಡು ಬೀದಿಯಲ್ಲಿ ಹೋರಾಡ್ತಾರೆ. ಪ್ರತಿಭಟನೆಗಳನ್ನ ಮಾಡಿದ್ರೆ ನೀವು ಹೋಗೋಕ್ಕಿಂತ ಮುಂಚೆ ಅವರು ಟೈಯರಿಗೆ ಬೆಂಕಿ ಹಚ್ಚಿ ಕೇಸ್ನ ಹಾಕ್ಸ್ಕೊಳ್ತಾರೆ. ಅಂತಹ ಕಾರ್ಯಕರ್ತರಿಗೆ ಏನಾದರೂ ಆದರೆ ಅದರಲ್ಲೂ ನಿಮ್ದು ಅಡ್ಜಸ್ಟ್ಮೆಂಟಾ? ಎಲ್ಲ 2 ದಿನಕ್ಕೆ ಮುಗ್ದು ಹೋಯ್ತಾ? ಹಾಗಾದ್ರೆ ಒಬ್ಬ ಕಾರ್ಯಕರ್ತನ ಜೊತೆ ನಿಲ್ಲಕ್ಕಾಗಿಲ್ಲ ಅಂದ್ರೆ ನಿಮಗೆ ಯಾಕ್ರಿ ಬೇಕು ಪಟ್ಟ? ಒಬ್ಬನ ಆತ್ಮಹತ್ಯೆ ಕೇಸ್ನಲ್ಲಿ ಸರಿಯಾದ FIR ನಿಮಗೆ ಹಾಕ್ಸಕ್ಕಾಗಿಲ್ಲ ಅಂದ್ರೆ ನಿಮಗೆ ಯಾಕ್ರಿ ಬೇಕು ಬಿಜೆಪಿ ಪಟ್ಟ? ಒಂದು ನತದೃಷ್ಟ ಕುಟುಂಬದ ಜೊತೆ ನಿಂತು ನ್ಯಾಯ ಕೊಡ್ಸಕ್ಕಾಗಿಲ್ಲ ಅಂದ್ರೆ ನಿಮಗೆ ಯಾಕ್ರಿ ಬೇಕು ಬಿಜೆಪಿ ಪಟ್ಟ? ನೀವು ಹಿಂಗಾಡಿದ್ಕೆ ಕೊಡಗಿನ ಕೋಟೆ ನಿಮಗೆ ಕೈ ಬಿಟ್ಟು ಹೋಗಿರೋದು. ಇವಾಗ ನೋಡ್ತಾ ಇರಿ, ಕಾರ್ಯಕರ್ತರ ಕಣ್ಣೀರಿನಲ್ಲಿ ನೀವು ಕೊಚ್ಚ ಹೋಗ್ತೀರಾ. ಅವ್ರ ಹೆಂಡತಿ ಮಕ್ಕಳು ಶಾಪದಲ್ಲಿ ನೀವು ಬೀದಿ ಪಾಲಾಗಿ ಹೋಗ್ತೀರಾ. ವಿನಯ್ ಸೋಮಯ್ಯ ಯಾರ್ರೀ? ನಿಷ್ಠಾವಂತ ಬಿಜೆಪಿಯ ಕಾರ್ಯಕರ್ತ. ಬರೀ ಕೊಡಗು ಜಿಲ್ಲೆ ಮಾತ್ರ ಅಲ್ಲ, ರಾಜ್ಯ ರಾಷ್ಟ್ರ ಮಟ್ಟದಲ್ಲಿ ಸಮಸ್ಯೆಗಳಿಗೆ ಪರಿಹಾರ ಕೇಳುವಂತಹ ಒಳ್ಳೆ ಮನುಷ್ಯ. ಅಂಥವರಿಗೆ ಈ ರೀತಿ ಅನ್ಯಾಯ ಆಗಿದೆ ಅಂದ್ರೆ ಇದು ಸಾಮಾನ್ಯ ವಿಚಾರನ? ಬಿಜೆಪಿಯವರೇ ಒಂದು FIR ಅಲ್ಲಿ ಹೆಸರು ಹಾಕ್ಸಕ್ಕಾಗಿಲ್ಲ ಅಂದ್ರೆ ನೀವು ಯಾವ ಸೀಮೆ ಲೀಡರ್ಸ್ ರೀ? ನಿಮ್ಮ ಯೋಗ್ಯತೆಗೆ ಬೆಂಕಿ ಹಾಕ.